in your journey of life. Here we have stumbled on the show, Just Curious. Sir, firstly, welcome to the show. ನಮಸ್ಕಾರ, ಹೇಗಿದ್ದೀರಿ? ನಾನು ಯಾವಾಗಲೂ ಚೆನ್ನಾಗಿರ್ತೇನೆ. ಅಲ್ಲೇ ಎಷ್ಟು ಚೆನ್ನಾಗಿದೆ ನೋಡಿ. ಅಂದರೆ ನೀವು ಹೇಳೋ ಒಂದೇ ಲೈನಲ್ಲಿ ನಾನು ಯಾವಾಗಲೂ ಚೆನ್ನಾಗಿರ್ತೀನಿ ಅಂದರೆ ನಮ್ಮ ಮೇಲೆ ನಮಗೆ ನಂಬಿಕೆ ಇರಬೇಕು. ಅದೊಂದಿದ್ರೆ ಇಡೀ ಪ್ರಪಂಚ ನಮ್ಮ ಕೈನಲ್ಲಿ ಕೆಲವು ಸತಿ ಬರುತ್ತೆ ಅಂತ ಅದರ ಅರ್ಥ ಅಲ್ಲ, ಅದು ಬರ್ತದೆ ಇರ್ತದೆ. ಆ್ಯಕ್ಚುಲಿ ಇರುವುದೇ ಹಾಗೆ, ಟೋಟಲ್ ಯೂನಿವರ್ಸ್ ಇರುವುದೇ ಹಾಗೆ. ಅಂದರೆ ಯಾವುದಕ್ಕೆ ಇಲ್ಲಿ ಕಮ್ಮಿ ಇಲ್ಲ, ಎಲ್ಲದಕ್ಕೆ ಎಲ್ಲ ವ್ಯವಸ್ಥೆ ಇದೆ. ಮನುಷ್ಯ ಮಾತ್ರ ತಾನು ಅತಿ ಬುದ್ಧಿವಂತಿಕೆ ಮಾಡಲಿಕ್ಕೆ ಹೋಗಿ ಕಷ್ಟದಲ್ಲಿ ಸಿಕ್ಕಾಕೊಳ್ಳೋದು ಅಷ್ಟೇ. ಅತಿ ಬುದ್ಧಿವಂತಿಕೆ ಅಂದರೆ ಯಾವ ಆಯಾಮದಲ್ಲಿ ಸರ್? ಅತಿ ಬುದ್ಧಿವಂತಿಕೆ ಅಂತ ಹೇಳಿದರೆ ನಾವು ಎಲ್ಲದಕ್ಕೂ ಇಂಟರ್ಫಿಯರ್ ಆಗ್ತೇವೆ. ನಾವು ನಮ್ಮ ಫ್ಯೂಚರನ್ನು ಹಾಗೆ ಇರಬೇಕು, ಹೀಗೆ ಇರಬೇಕು ಎಲ್ಲ ನೋಡಿ. ಎಲ್ಲ ಯೂನಿವರ್ಸನ್ನು ನೀವು ನೋಡಿದರೆ ಎಲ್ಲ ಕಡೆ ಇಷ್ಟೆಲ್ಲ ಗ್ಯಾಲಕ್ಸಿ ಇದೆ, ಇಷ್ಟೆಲ್ಲ ಸ್ಟಾರ್ಸ್ ಇದೆ, ಇಷ್ಟೆಲ್ಲ ಇದೆ. ಯಾವುದಕ್ಕಾದ್ರೂ ಏನಾದರೂ ಪ್ರಾಬ್ಲಮ್ ಇದೆಯಾ? ಒಂದೊಂದು ಇಂಚು ಕೂಡ ಹೆಚ್ಚು ಕಮ್ಮಿ ಇಲ್ಲ, ಹೌದಲ್ವಾ? ಅದ್ರ ಜಾಗದಲ್ಲಿ ಅದಿದೆ. ಅಷ್ಟು ಕ್ಲಿಯರ್ ಜಾಗ ಅಂತಲ್ಲ, ಅಷ್ಟು ಕ್ಲಿಯರ್ ವ್ಯವಸ್ಥೆ ಇದೆ. ಪ್ರಾಣಿಗಳಿಗೆ ನೋಡಿ, ಎಲ್ಲದಕ್ಕೂ ವ್ಯವಸ್ಥೆ ಇದೆ. ಯಾವುದಾದ್ರೂ ಒಂದು ಸಿಂಹ ಏನಾದರೂ ಜಿಂಕೆದ್ದು ಫ್ಯಾಕ್ಟ್ರಿ ಎಲ್ಲ ಮಾಡಿ ಕೊಡ್ತದ ಮಗನಿಗೆ? ಇಲ್ಲ. ಅಥವಾ ಫ್ರಿಜ್ಜಲ್ಲಿ ಏನಾದರೂ ತೆಗೆದಿರ್ತದ ನಾಳೆಗೆ ಬೇಕಂತ? ಏನಿಲ್ಲ, ಎಲ್ಲದಕ್ಕೆ ಎಲ್ಲ ವ್ಯವಸ್ಥೆ ಇದೆ. ಅಂದರೆ ಅದು ಆ ಕ್ಷಣಕ್ಕೆ ಏನು ಬೇಕೋ ಮಾಡುತ್ತೆ, ಬಟ್ ಮುಂದೆ ಫ್ಲೋ ಹೋಗುತ್ತೆ. ಸಿಂಹ ಕಾಡಿನ ರಾಜ ಆದರೆ ಕೂಡ ಜಿಂಕೆ ಹಿಂದೆ ಓಡಬೇಕು, ಸುಮ್ಮನೆ ಕೂತಲ್ಲಿಗೆ ಬಂದು ಬೀಳುವುದಿಲ್ಲ, ಹೌದಲ್ವಾ? ಬಟ್ ವ್ಯವಸ್ಥೆ ಇದೆ ಎಲ್ಲ. ಮನುಷ್ಯ ಮಾತ್ರ ಮಿಡ್ಲಲ್ಲಿ ಇಂಟರ್ಫಿಯರ್ ಆಗೋದು, ಅವನ ಕಾನ್ಷಿಯಸ್ ಮೈಂಡ್ ಇಂಟರ್ಫಿಯರ್ ಆಗೋದ್ರಿಂದಾಗಿ ನಮ್ಮ ಲೈಫಲ್ಲಿ ಪ್ರಾಬ್ಲಮ್ಸ್ ಬರೋದು. ಸೊ ಇಲ್ಲಿವರೆಗೂ ನನಗೆ ಅರ್ಥ ಆಗಿದ್ದು, ಅರ್ಥ ಆಗಬೇಕು ನಿಮಗೆ. ಅರ್ಥ ಆಯ್ತು. ಆ ನೇಚರ್, ಪ್ರಕೃತಿ ಹೇಗಿದೆ ಅಂದ್ರೆ ಎಲ್ಲದಕ್ಕೂ ಒಂದು ಅದು ಪಾಡಿಗೆ ವ್ಯವಸ್ಥೆ ಇದೆ ಮೇಡಮ್. ಏನಾದರೂ ಪ್ರಾಬ್ಲಮ್, ಇವಲ್ಯೂಷನ್ ನೀವು ಥಿಯರಿಯನ್ನು ನೋಡಿದ್ರೆ ಯಾವುದಕ್ಕೆ ಯಾವ ಪ್ರಾಣಿಗೆ ಯಾವುದು ಬೇಕು ಅದೆಲ್ಲ ಸಿಗ್ಲಿಲ್ವಾ? ಸಿಕ್ಕಿದೆ ಅಲ್ವಾ? ಇಂಪಾಸಿಬಲ್ ಎನ್ನುವುದು ಯಾವುದು ಕೂಡ ಇಲ್ಲ ಯೂನಿವರ್ಸಲ್ಲಿ. ನಿಮಗೆ ಬೇಕಂದ್ರೆ ಅದು ಅದಕ್ಕೆ ಬೇಕು ಅಂತಲ್ಲ, ಬೇಕು ಅಂತ ಸಾವಿರ ಇರ್ತದೆ ನಮಗೆ, ಸರಿ? ಅದು ಇಶ್ಯೂ ಅಲ್ಲ, ಒಳಗಿಂದ ವಿತ್ ಫೀಲಿಂಗ್. ನೀವು ಐ ಆಮ್ ರಿಚ್ ಅಫರ್ಮೇಷನ್ ಹೇಳೋದು ವರ್ಕ್ ಆಗ್ಬೋದು ಕೆಲವರಿಗೆ, ಬಟ್ ಅದು ವರ್ಕ್ ಆಗೋದಿಲ್ಲ. ಫೀಲ್ ರಿಚ್ ಫಸ್ಟ್. ಫೀಲಿಂಗ್ ಮುಖ್ಯ. ಸಬ್ಕಾನ್ಷಿಯಸ್ ಮೈಂಡ್ನ ಲ್ಯಾಂಗ್ವೇಜ್ ಪಿಕ್ಚರ್ ಲ್ಯಾಂಗ್ವೇಜ್. ಅದು ನಿಮ್ಮ ಇಡೀ ಬಾಡಿಯಲ್ಲಿ ಅಥವಾ ಟೋಟಲ್ ಯೂನಿವರ್ಸನ್ನು ಕೂಡ ನಾವು ನೋಡಿ, ದೇವರಿದ್ದಾರ ಅದು ಇದು ಏನೆಲ್ಲ ಕ್ವಶನ್ ಹಾಕ್ಕೊಂಡಿರ್ತೇವೆ ಅಂತ ಹೇಳಿದರೆ, ನಮ್ಮ ತಲೆಯಲ್ಲಿ ಏನು ದೇವರು ಅಂತ ಹೇಳಿದರೆ ಯಾರೋ ಒಬ್ಬ ಇದ್ದಾನೆ, 2 ಕೈ 2 ಕಾಲು, 4 ಕೈ 4 ಕಾಲು, ಹೌದಲ್ವಾ? ಅದನ್ನು ನಾವು ಕ್ವಶನ್ ಮಾಡೋದು, ಅದು ಇದೆಯಾ ಇಲ್ವಾ ಡೌಟೇ ಅಲ್ಲಿ ಬರ್ತಾ ಇದೆ. ಅಲ್ಲಲ್ಲ, ಅಂದರೆ ನಾವೀಗ ಕ್ವಶನ್ ಏನು ಕೇಳುವುದು, ದೇವರನ್ನು ನೋಡಿದ್ದೀರಾ, ದೇವರಿದ್ದಾರ, ಅದನ್ನು ನಾವು ಕೇಳುವುದೇ ಅಂತ, ಯಾರೋ ಒಬ್ಬ ದೇವರು ಇದ್ದಾನೆ ಅಂತ ನಮ್ಮ ಕಾನ್ಸೆಪ್ಟ್. ಸರಿ, ಅರ್ಥ ಆಯ್ತಾ? ಸರಿ. ಬಟ್ ನಮ್ಮ ಒಳಗೆ ಒಂದು ಏನೋ ಇದೆ, ನಮಗೆ ಹಸಿವೆ ಆಗ್ತದೆ ಅಂತ ಅದು ಹೇಳಬೇಕು, ಆಗ ನಾವು ಊಟ ಮಾಡೋದು. ನಮಗೆ ನಿದ್ರೆ ಬರ್ತದೆ ಅಂತ ಅದು ಹೇಳಿದರೆ ನಾವು ಊಟ ಮಾಡೋದು. ನಿಜ. ನಮಗೆ ಏನಾದರೂ ಬೇಕು, ನಮಗೆ ಮಲಮೂತ್ರ ವಿಸರ್ಜನೆ ಮಾಡಬೇಕು, ಅದು ಹೇಳುವುದು. ಅದು ಒಳಗಿರೋ ಸಿಸ್ಟಮ್. ಏನೋ ಒಂದು ಏನಂತ ಗೊತ್ತಿಲ್ಲ ನಮಗೆ. ಅದಕ್ಕೆ ವೇದದಲ್ಲಿ ಅದನ್ನು ಹೇಳ್ತಾರೆ, ನೇತಿ ಅದನ್ನು ತತ್ತ ಅಂತ ಹೇಳ್ತಾರೆ. ತತ್ತ ಅಂತ ಹೇಳಿದರೆ ಅದು ಹೆಣ್ಣು ಅಂತ ಕೂಡ ಹೇಳುವುದಿಲ್ಲ, ಗಂಡು ಅಂತ ಕೂಡ ಹೇಳುವುದಿಲ್ಲ. ಅದನ್ನೇ ನಾನು ಹೇಳೋದು, ಸೈನ್ಸಿಗೆ ಮತ್ತು ಸ್ಪಿರಿಚುಯಾಲಿಟಿಗೆ ಕಾಂಪ್ಲಿಕ್ಷನ್ ಇಲ್ಲ. ವೆಸ್ಟರ್ನಲ್ಲಿ ಕಾಂಪ್ಲಿಕ್ಷನ್ ಸ್ಟಾರ್ಟ್ ಆದದ್ದು. ಯಾಕೆ ಅಂತ ಹೇಳಿದರೆ, ಅಲ್ಲಿ ಒಬ್ಬ ದೇವರಿದ್ದಾನೆ, ಅವನಿಗೊಬ್ಬ ಮಗ ಇದ್ದಾನೆ, ಅವನಿಗೊಬ್ಬ ದೂತ ಇದ್ದಾನೆ. ನಮ್ಮಲ್ಲಿ ಆ ಸಿಸ್ಟಮ್ ಇಲ್ಲ. ಅರ್ಥ ಆಯ್ತಾ? ನಾನೀಗ ಮಾತಾಡಿದ ಪುನಃ ಎಲ್ಲಿಗೆ ಹೋಗ್ತೇನೆ, ಅದಕ್ಕೆ ನಾನು ಹೇಳೋದು, ಏನೋ ಒಂದು ಒಳಗೆ ಇದೆ, ಅದು ಏನಂತ ಗೊತ್ತಿಲ್ಲ, ಅದು ತತ್ತು. ಅದು ನನ್ನಲ್ಲೂ ಇದೆ, ನಿಮ್ಮಲ್ಲೂ ಇದೆ, ಗೊತ್ತಿಲ್ಲ ಮೇಡಮ್, ಗೊತ್ತಿಲ್ಲ ಅಂತ ಹೇಳಿದೆ. ಮನಸ್ಸು ಏನು ಹೇಳ್ತದೆ ಅದನ್ನು ಕೇಳುದು ಅಷ್ಟೇ. ನಾವು ತಿಳ್ಕೊಂಡದ್ದು ನಾವು ಎಲ್ಲ ನಮಗೆ ಗೊತ್ತಿದೆ, ನಾವೆಲ್ಲ ಇದು ಏನಿಲ್ಲ. ನಾವು ನಮ್ಮಲ್ಲಿ ಏನು ಪ್ರೋಗ್ರಾಮಿಂಗ್ ಆಗಿದೆ ಅದರ ಪ್ರಕಾರ ನಾವು ವರ್ಕ್ ಮಾಡ್ತಿದ್ದೇವೆ. ಸೊ ಈ NLPನ ಯಾವ್ಯಾವ ಇದಕ್ಕೆ ಉಪಯೋಗಿಸ್ತಾರೆ ಸರ್? ಅದೇ ನಾನು ಹೇಳಿದಲ್ವಾ, ಕೆಲವರೆಲ್ಲ ಕೇಳ್ತಾರೆ ನಮ್ಗೆ ಇದರಿಂದ ಸರಿಯಾಗ್ಬೋದಾ ಅದು ನಾವು ಹೇಳಲಿಕ್ಕಿಲ್ಲ. ನಾನು ಯಾವತ್ತೂ ಕೂಡ ಅದನ್ನೆಲ್ಲ ತಗೊಳ್ಳೋದಿಲ್ಲ ತಲೆಗೆ. ಕೃಷ್ಣ ಒಟ್ಟಿಗೆ ಎದ್ದು ಕೂಡ ಪಾಂಡವರಿಗೆ ಕಷ್ಟ ತಪ್ಪಲಿಲ್ಲ, ಹೌದಲ್ವಾ? ರಾಮ ಕಾಡಲ್ಲಿ ತಿರುಗ್ತಿರುವಾಗ ಅಷ್ಟೆಲ್ಲ ದೊಡ್ಡ ದೊಡ್ಡ ಋಷಿಗಳಿದ್ದರು, ಅವರೆಲ್ಲ ಸತ್ಯನಾರಾಯಣ ಪೂಜೆ ಮಾಡಿಸಿ ಸರಿ ಮಾಡಿದ್ರು ಅದನ್ನೆಲ್ಲ. ಈಗ ಮಾತ್ರ ಸ್ಟಾರ್ಟ್ ಆದದ್ದು ಅದು. ಇದಕ್ಕೆ ಇದು ಪರಿಹಾರ ಮಾಡಿ, ಇದಕ್ಕೆ ಇದು ಪರಿಹಾರ ಮಾಡಿ. ಭಾರತದಲ್ಲಿರೋಷ್ಟು ಬಾಬಾಜಿಗಳು ಇಲ್ಲ, ದೇವರು ಇಲ್ಲ, ಕಷ್ಟ ಕೂಡ ಮುಗಿಲಿಕ್ಕಿಲ್ಲ ಭಾರತದಲ್ಲಿರೋ. ಬಟ್ ಏನಂತ ಹೇಳಿದರೆ ಒಂದು ಪ್ರೊಸೀಜರ್ ಇದೆ. ಈಗ ನೀವು ಈ ರೋಡಲ್ಲಿ ಹೋಗ್ತಾ ಇದ್ದೀರಿ, ಇಲ್ಲಿ ನಿಮಗೆ ಪ್ರಾಣಿಗಳು ಸಿಗ್ತಾ ಇದೆ, ನಿಮಗೆ ಇದು ಸಿಗ್ತಾ ಇದೆ ಅಂತ ಹೇಳಿದರೆ ಇದು ನಿಮ್ಮ ರೋಡ್ ಅಲ್ಲ. ಅಲ್ಲಿಂದ ಯೂ ಟರ್ನ್ ತೆಗೆದು ನಿಮ್ಮನ್ನು ಒಳ್ಳೆ ರೋಡಲ್ಲಿ ಬಿಡ್ಬೋದು. ನೀವು ಜಾಸ್ತಿ ದೂರ ಹೋಗಿದ್ರೆ ಸ್ವಲ್ಪ ಲೇಟ್ ಆಗ್ತದೆ ವಾಪಸ್ ಬರಲಿಕ್ಕೆ. ಅರ್ಥ ಆಯ್ತಲ್ವಾ? ನೀವು ಸ್ವಲ್ಪದರಲ್ಲಿ ನೀವು ಬೇಗ ಸಿಕ್ಕಿದ್ರೆ ನನಗೆ ಬೇಗ ನಿಮಗೆ ಸರಿಯಾದ ದಾರಿ ಸಿಗ್ತದೆ. ನೀವು ಆ ದಾರಿಯಲ್ಲಿ ನಡೆಯಬೇಕು. ಒಬ್ಬ ಹೇಳಿದಂತೆ ಡಾಕ್ಟ್ರು,
ನೀನು ಮಧ್ಯಾಹ್ನ 2 ಚಪಾತಿ, ರಾತ್ರಿ 2 ಚಪಾತಿ ತಿನ್ನು ಅಂತ. ಓಕೆ, ಅವಾಗ ಕೇಳಿದಂತೆ ಊಟ ಆದಮೇಲೆ ತಿನ್ನಬೇಕಾ, ಊಟ ಆದ ನಂತರ ತಿನ್ನಬೇಕಾ ಅಂತ ಹೇಳಿದರೆ ಅವನೇನು ಹೇಳಿದ್ದು ಡಾಕ್ಟ್ರು, 2 ಚಪಾತಿ ರಾತ್ರಿ, 2 ಚಪಾತಿ ಮಧ್ಯಾಹ್ನ, ಅಷ್ಟೇ ತಿನ್ನಲಿಕ್ಕೆ. ಅರ್ಥ ಆಯ್ತಾ? ನೀವು ನಿಮ್ಮ ಡೈಲಿಯ ಊಟ ಮಾಡಿ ಪುನಃ ಚಪಾತಿ ಅಂದರೆ ಜಾಸ್ತಿ ಅಲ್ವಾ, ಪುನಃ ಕೂಡ ಆರೋಗ್ಯ ಹಾಳಾಗೋದು. ನಮ್ಮದೆಲ್ಲ ಸ್ಟೋರಿ ಆಗಿ ಏನು ಗೊತ್ತಾ, ನಾವು ಹೇಳಿದ್ದನ್ನು ಕೇಳ್ತಾರೆ, ಮತ್ತೊಬ್ಬನ ಹೇಳಿದ್ದನ್ನು ಕೇಳ್ತಾರೆ. ಅವನು ಅಲ್ಲ, ನಾನು ನನ್ನದು ಮಾತು ಕೇಳಿ ಅಂತ ಹೇಳ್ತಿಲ್ಲ. ನನ್ನದಾದರೆ ನನ್ನದು ಕೇಳಿ, ನಿಮಗೆ ಬೇಲೆ ಹೇಳಿ, ಬಟ್ ಯಾರಾದರೂ ಒಬ್ಬರದ್ದು ಕೇಳಿ, ಒಂದನ್ನು ಮಾಡಿ. ಚಿತ್ರಾನ್ನ ಮಾಡ್ಕೋಬೇಡಿ. ಚಿತ್ರಾನ್ನ ಮಾಡಿಕೊಂಡ್ರೆ ನೀವು ಇಲ್ಲಿ ಒಂದು ಮಾಡೋದು, ಅಲ್ಲಿ ಒಂದು ಮಾಡೋದು, ಮತ್ತೆ ರಿಸಲ್ಟ್ ನೋಡಿ. ಎಷ್ಟು ನನ್ನ ಹತ್ರ ಈಗ ಫೀಡ್ಬ್ಯಾಕ್ ಎಲ್ಲ ಇದೆ ಅಷ್ಟೆಲ್ಲ. ಯಾಕೆಂದರೆ ಅಷ್ಟು ರಿಸಲ್ಟ್ ಬಂದವರು. ಕೆಲವರಿಗೆ ಬರೋದಿಲ್ಲ. ಯಾಕೆ ಬರೋದಿಲ್ಲ? ಅವರು ಇದೆ ಚಪಾತಿಯೊಟ್ಟಿಗೆ ಪುನಃ ಅನ್ನ ಕೂಡ ತಿಂತಿದ್ದಾರೆ. ಅರ್ಥ ಆಯ್ತಾ? ನಾವೇನು ಕೇಳ್ತೇವೆ, ನಮ್ಮ ಇಂಡಿಯನ್ಸ್ನ ಪ್ರಾಬ್ಲಮ್ ಏನಂತ ಹೇಳಿದ್ರೆ ನಮಗೆ ಎಲ್ಲ ಗೊತ್ತಿದೆ. ಸೊ ಬಿ ಇನ್ ದ ಸ್ಟೇಟ್ ದಟ್ ಐ ಡೋಂಟ್ ನೋ ಎನಿಥಿಂಗ್. ನೋಡಿ, ಅವಿಜ್ಞಾತಂ ವಿಜಾನತಾಂ ವಿಜ್ಞಾತಂ ಅವಿಜಾನತಾಂ ಅಂತ ಬರ್ತದೆ ಉಪನಿಷತ್ತಲ್ಲಿ. ಯಾರಿಗೆ ಗೊತ್ತಿದೆಯಾ ಅವನಿಗೆ ಗೊತ್ತಿಲ್ಲ ಅಂತ ಲೆಕ್ಕ, ಯಾರಿಗೆ ಗೊತ್ತಿಲ್ವಾ ಅವನಿಗೆ ಗೊತ್ತಿದೆ ಅಂತ ಲೆಕ್ಕ. ಚೆನ್ನಾಗಿದೆ. ಅರ್ಥ ಆಯ್ತಾ? ಅಂತ ಹೇಳಿದರೆ ನಮಗೆ ಗೊತ್ತಿಲ್ಲ, ಬಟ್ ಇಂಡಿಯನ್ಸಿಗೆ ಏನು ಪ್ರಾಬ್ಲಮ್ ಅಂತ ಹೇಳಿದರೆ ನಮಗೆ ಎಲ್ಲ ಗೊತ್ತಿದೆ. ಅಂದರೆ ವಿವೇಕಾನಂದರು ಹೋಗಿ ಅಮೆರಿಕದಲ್ಲಿ ಹೇಳಿದ್ರಂತೆ, ಮೈ ಸಿಸ್ಟರ್ಸ್ ಆ್ಯಂಡ್ ಬ್ರದರ್ಸ್ ಆಫ್ ಅಮೆರಿಕಾ, USA ಏನು ಹೇಳಿದರು. ಸೊ 8 ನಿಮಿಷ ಎದ್ದು ನಿಂತವರು ಕ್ಲ್ಯಾಪ್ ಮಾಡಿದ್ರಂತೆ ಅಲ್ಲಿಯವರು. ಯಾಕೆ ಅಂತ ಹೇಳಿದರೆ, ಇವ ಪರಿಚಯ ಇಲ್ಲ, ಏನಿಲ್ಲ, ಇವನಿಗೆ ಗುರುತೇ ಇಲ್ಲ, ನಮ್ಮನ್ನು ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ ಅಂತ ಹೇಳೋದು ಅಂತ ಹೇಳಿದರೆ ಅವರಿಗೆ ಅದು ಹೊಸತ್ತು. ವಿವೇಕಾನಂದರು ಅವರು 37 ವರ್ಷಕ್ಕೆ ಅಲ್ಲಿ ಹೋಗುವವರೆಗೆ ಭಾರತದಲ್ಲಿ ಎಷ್ಟು ಸ್ಪೀಚ್ ಮಾಡಿರಲಿಕ್ಕೆಲ್ಲ. ಬಟ್ ನಮಗೇನು ಅನ್ನಿಸೋದೇ ಇಲ್ಲ. ಯಾಕೆಂತೇಳಿ ನಮಗೆ ಎಲ್ಲ ಗೊತ್ತಿದೆ. ದೇವರೆಲ್ಲಿದ್ದಾರೆ, ಇಲ್ಲಿದ್ದಾರೆ, ಗೊತ್ತಿದೆ. ನಮ್ಮದು ಅಷ್ಟೊಂದು ಸನಾತನ ಅಲ್ಲ ಅಂತ ಹೇಳಿದರೆ ನಮಗೆ ದೇವರೆಲ್ಲಿದ್ದಾರೆ, ಇಲ್ಲಿದ್ದಾರೆ ಅಂತ ನಾವೆಲ್ಲ ಹೇಳ್ತೇವೆ. ಅಂತ ಹೇಳಿದರೆ ನಮಗೆ ಖಾಲಿ ಕಾನ್ಷಿಯಸ್ಲಿ ಆಗಿ ಗೊತ್ತಿರುವುದು ಇದೆಲ್ಲ, ಆ ಅನುಭವ ಇಲ್ಲ. ಸೊ ಇದು ತಲೆಗೆ ತುಂಬಿರೋ ಜ್ಞಾನ, ಇವೆಲ್ಲ ಕಾನ್ಸೆಪ್ಟ್ಸ್. ಇದೆಲ್ಲ ರಾಮಕೃಷ್ಣ ಪರಮಹಂಸರ ಹತ್ರ ಒಬ್ಬ ಪಂಡಿತ ಬಂದಂತೆ, ಭಾರಿ ಫೇಮಸ್ ಪಂಡಿತ, ಹೌದಲ್ವಾ? ಅವ ಬಂದು ಹೇಳಿದಂತೆ ಸ್ಪೀಚ್ ಮಾಡಿದ ಎಲ್ಲ ಪಂಡಿತರು ಎಲ್ಲ ವಾವ ಅಂತ ಹೇಳ್ತಿದ್ದಾರೆ. ರಾಮಕೃಷ್ಣ ಪರಮಹಂಸರು ಕೂತಿದ್ದಾರೆ, ಏನು ಎಕ್ಸ್ಪ್ರೆಷನ್ ಕೊಡ್ತಾ ಇಲ್ಲ. ಅವನಿಗೆ ಬೇಸರ ಆಯಿತು. ಯಾಕೆ ನೀವು ಏನು ಹೇಳಲಿಲ್ಲ, ನನ್ನ ಭಾಷಣ ಹೇಗಿತ್ತು, ನಾನು ಮಾತಾಡಿದ್ದಕ್ಕೆ ನೀವೇನು ಹೇಳಲಿಲ್ಲ, ನೀನು ಯಾವಾಗ ಮಾತಾಡ್ತೀಯ ಅಂತ ನಾನು ಕಾಯ್ತಾ ಇದ್ದೇನೆ ಅಂತ ಹೇಳಿದ್ರಂತೆ. ಅಂತ ಹೇಳಿದರೆ ಅದೆಲ್ಲ ಮಾತಾಡಿದ್ದು ಪುಸ್ತಕದ್ದು, ಹೌದಲ್ವಾ? ಈಗ ನೀವು ನೆಟ್ಟಲ್ಲಿ ಸರ್ಚ್ ಮಾಡಿ ಸ್ವಿಮ್ಮಿಂಗ್ನ ಬಗ್ಗೆ, ಬೆಳಿಗ್ಗೆಯಿಂದ ಸಂಜೆವರೆಗೆ ಮಾತಾಡ್ಬೋದು, ಹೌದಲ್ವಾ? ಸಂಜೆ ತಗೊಂಡೋಗಿ ನಿಮ್ಮನ್ನು ನೀರಿಗೆ ಹಾಕಿದರೆ ಈಜಲಿಕ್ಕೆ ಬರ್ತದಾ? ಅಂತ ಹೇಳಿದರೆ ಎಲ್ಲ ಕಾನ್ಷಿಯಸ್ 10% ಇರುವಂಥ ಕಾನ್ಷಿಯಸ್ ಮೈಂಡಲ್ಲಿ ಇರುವಂಥದ್ದು ನಮ್ಮದೆಲ್ಲ ನಾಲೆಜ್. ಉಳಿದ 90% ಸಬ್ ಕಾನ್ಷಿಯಸ್ ಮೈಂಡ್ ಅಂಡರಲ್ಲಿ ಇರೋದು.